ಆಚಾರ್ಯರು ಫಲವನ್ನ ಅರ್ಪಣೆ ಮಾಡುವಾಗ ಹೇಳ್ತಾರ, ಫಲಂಚ ಉತ್ತಮ ಫಲಂ, ಫಲಂಚ ಉತ್ತಮ ಫಲಂ. ಯಾರು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಭಗವಂತನ ಮುಂದುಗಡೆ ಅರ್ಪಣೆ ಮಾಡ್ತಾರ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಪದವಿಗಳು, ಪದಗಳು, ಫಲಗಳು ಸಿಗ್ತದ ಅಂತ ತಿಳಿಸ್ತಾರ. ವಿಶೇಷವಾಗಿ ಪಾರ್ಶ್ವನಾಥ ಸ್ವಾಮಿಗೆ ಫಲವನ್ನ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಫಲಪ್ರದಾನೇನ ಪಾರ್ಶ್ವನಾಥೋ ಭಗವಾನ್ ಸಿದತು ಪೀಯೂಷ ಪಿಂಡ ಪಾಂತೋ ಶಿವಮಾಂಗಲ್ಯಂ ಶ್ರೀಮದಸ್ತು ವಹ ಅಂತ ಹೇಳ್ತಾರೆ. ಪಾರ್ಶ್ವನಾಥ ಸ್ವಾಮಿಗೆ ನಮ್ಮ ಎಲ್ಲಾ ವಿಘ್ನಗಳು ನಿವಾರಣೆ ಆಗ್ತದೆ. ಹಣ್ಣನ್ನಿಟ್ಟು ಭಗವಂತನ ಪಾದಗಳಲ್ಲಿ ಪಾರ್ಶ್ವನಾಥ ಸ್ವಾಮಿಗೆ ಒಂದು ತಟ್ಟೆ ಹಣ್ಣನ್ನಿಟ್ಟು ನಿಮ್ಗೆ ಯಾವ್ದೋ ಒಂದು ಕೆಲಸ, ಬಹಳ ಜನ ಬಂದು ನಮಗೆ ಕೇಳ್ತಾರ, ಸ್ವಾಮೀಜಿ ನಾನು ಒಂದು ಕೆಲಸ ಮಾಡಕ್ ಹೊಂಟನ್ರಿ, ಮುಗೀತು ಅನ್ನುವಾಗ ನಿಂತು ಹೋಗ್ಬಿಡ್ತದ್ರಿ, ವಿಘ್ನಗಳು ಬರ್ತಾ ಇರ್ತಾವ್ರಿ, ಇವತ್ತು ಬಾ ಅಂದಿರ್ತಾರ್ರಿ, ಮತ್ತೆ ನಾ ಅಲ್ಲಿ ಹೋದ ತಕ್ಷಣ ಇವತ್ತು ಆ ಕೆಲಸ ಆಗೋದಿಲ್ರಿ, ದೂರ ಹೋಗ್ತಾ ಇರ್ತೈತ್ರಿ, ತಳ್ಳಿ ಹೋಗ್ತಾ ಇರ್ತೈತ್ರಿ ಕೆಲಸ ಅಂತ ಬಹಳ ಜನ ಹೇಳ್ತಿರ್ತಾರೆ. ಅದಕ್ಕೆ ನಾವು ಬಹಳ ಜನಕ್ಕೆ ಏನ್ ಹೇಳಿದೀವಿ, ನೀ ಬಸ್ತಿಗೆ ನೀನು ಕೆಲಸ ಮಾಡಕ್ ಹೋಗಬೇಕಾದ್ರೆ ನಿಮ್ ಮನೆಯ ಪಾರ್ಶ್ವ ಸ್ವಾಮಿ ಇದ್ರೆ ಮನೆಯಾಗಿರೋ, ಇಲ್ಲ ನಿಮ್ ಬಸ್ತಾಗ ಪಾರ್ಶ್ವ ಸ್ವಾಮಿ ಇದ್ರೆ ಅಲ್ಲಿ ಹೋಗಿ ಒಂದು ತಟ್ಟೆ ಹಣ್ಣುಗಳಂತೂ ಹಣ್ಣು ತಗೊಂಡು, 2 ಕಾಯಿ ತಗೊಂಡು, ಹಣ್ಣು ತಗೊಂಡು, ಬಾಳೆಹಣ್ಣ, ಮೊಸರು ಹಣ್ಣ, ಕಿತ್ಲಿ ಹಣ್ಣ, ಆಮೇಲೆ ಏನೋ ದ್ರಾಕ್ಷಿ ಏನೇನು ಇರ್ತಾವಲ್ಲ ಅಂತ ಹಣ್ಣು ತಗೊಂಡು ಒಂದು ತಟ್ಟೆನ ಭಗವಂತನ ಪಾದದ ಹತ್ರ ಇಡು, ಅಲ್ಲಿ ಇಟ್ಟು ಭಗವಂತನ ನಮಸ್ಕಾರ ಮಾಡಿ, ಪಾರ್ಶ್ವ ಸ್ವಾಮಿಗೆ ನಮಸ್ಕಾರ ಮಾಡಿ ನೀ ಹೋಗೋ, ನಿನ್ನ ಕೆಲಸ ಸಕ್ಸಸ್ ಆಗ್ತದ ಅಂತ ಹೇಳಿದ್ವಿ. ಬಹಳ ಜನಕ್ಕಾಗಿದೆ, ನೂರಾರು ಜನ, ಸಾವಿರಾರು ಜನಕ್ಕಾಗಿದೆ. ಅದಕ್ಕೆ ಹೇಳ್ತಾರೆ ಇದನ್ನ ಎಲ್ಲಿ ಸಿಗ್ತಾವ ಇವೆಲ್ಲ ಅಂತ ಹೇಳಿದ್ರೆ ಮಹಾಶಾಂತಿದಾರ ಮಂತ್ರದಾಗ ಬಹಳ ಸೂಕ್ಷ್ಮಗಳನ್ನ ನಮಗೆ ತಿಳಿಸಿದಾರ. ಅವನ್ನೆಲ್ಲ ನೀವು ಅರಿತುಕೊಳ್ಬೇಕು, ತಿಳ್ಕೊಳ್ಬೇಕು. ಆ ರಹಸ್ಯಗಳನ್ನು ತಿಳ್ಕೊಳ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನದ ಕಷ್ಟ ಅನ್ನೋದು ಬರೋದೇ ಇಲ್ಲ. ಅಷ್ಟು ಶಕ್ತಿ ಆ ಒಂದು ಪೂಜೆಯಲ್ಲಿ ಇರ್ತದ ಅಂತ ಹೇಳಿ ತಿಳಿಸ್ತಾರೆ. ಅದಕ್ಕೆ ಫಲಪ್ರದಾನೇನ ಪಾರ್ಶ್ವನಾಥೋ ಭಗವಾನ್ ಸಿದತು ಪೀಯೂಷ ಪಿಂಡ ಪಾತ್ರ ಶಿವಮಂಗಲ್ಯಂ ಶ್ರೀಮದಸ್ತುವಃ. ಎಲ್ಲ ವಿಘ್ನಗಳು ನಿವಾರಣೆ ಆಗ್ತದಂತ, ಎಲ್ಲ ನಿಮ್ಗ ಮಂಗಲಗಳು ಆಗ್ತದ ಅಂತ ತಿಳಿಸ್ತಾರೆ. ಹಾಗಾದ್ರೆ ಯಾವ್ಯಾವ ಹಣ್ಣು ಇಡಬೇಕು, ಆ ಹಣ್ಣು ಇಡೋದ್ರಿಂದ ಮತ್ತೆ ನಮಗೆ ಏನ್ ಸಿಗ್ತದ ಅನ್ನೋದನ್ನ ಇಲ್ಲಿ ತಿಳಿಸ್ತಾರ. ಜಂಬೀರ ಚೂತಕದಲ್ಲಿ ಫಲನಾರಿಕೇಳ. ಜಂಬೀರ ಅಂತ ಹೇಳಿದ್ರೆ ನೇರಳೆ ಹಣ್ಣು, ಆಮೇಲೆ ಮಾವಿನ ಹಣ್ಣು, ಬಾಳೆಹಣ್ಣು, ತೆಂಗು, ನಾರಿಕೇಳ ಅಂದ್ರ ತೆಂಗಿನ ಹಣ್ಣು, ನಾರಂಗ ಸತ್ಫಲ ಸದಾಡಿಮ ಪೂಗ ಪಕ್ವೈ. ನಾರಂಗ ಅಂತ ಹೇಳಿದ್ರೆ ದಾಳಿಂಬೆ ಹಣ್ಣು, ಆಮೇಲೆ ಯಾವುದು ಇದು ಬರ್ತದಲ್ಲ ಕಿತ್ಲೆ ಹಣ್ಣು, ಆಮೇಲೆ ದಾಳಿಂಬೆ ಹಣ್ಣು, ಆಮೇಲೆ ಪುಂಗಿ ಫಲ ಅಂತ ಹೇಳ್ತಾರೆ. ಪುಂಗಿ ಫಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡದು ಹಲಸಿನ ಹಣ್ಣು ಇರ್ತದೆ, ಹಲಸಿನ ಹಣ್ಣು. ಪುಂಗಿ ಫಲ ಅಂತ ಅದಕ್ಕಿಂತ ಸ್ವಲ್ಪ ಸಣ್ಣದ ಇರ್ತದ ಆ ಪುಂಗಿ ಫಲ. ಆ ಹಣ್ಣುಗಳನ್ನ ಯಾರು ಜೈನಾರ್ಚನಂ ಪ್ರತಿದಿನಂ ಭುವಿ ಕುರ್ವತೆಯೇ, ಪ್ರತಿದಿನ ಭಗವಂತನಿಗೆ ಹಣ್ಣುಗಳಲ್ಲಿ ಯಾರು ಪೂಜೆ ಮಾಡ್ತಾರ ಭಗವಂತನಿಗೆ, ತೇ ಅನಂತ ಸೌಖ್ಯ ನಿಲಯಂ ಪ್ರತಿಯಾಂತಿ ಶೀಘ್ರಂ. ಅವರು ಅನಂತ ಸೌಖ್ಯವನ್ನು ಹೊಂದುತ್ತಾರೆ. ಪ್ರತಿಯಾಂತಿ ಸೌಖ್ಯಂ ಅಂದ್ರ ಅತಿ ಶೀಘ್ರ, ಅತ್ಯಂತ ಶೀಘ್ರವಾಗಿ ಅವರು ಮುಕ್ತಿಗೆ ಹೋಗ್ತಾರಂತ. ಅನಂತ ಸೌಖ್ಯವನ್ನ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖವನ್ನ ಅವರು ಅನುಭವಿಸ್ತಾರ ಅಂತ ಹೇಳ್ತಾರೆ. ಅಂದ್ರೆ ಮುಕ್ತಿಗೆ ಹೋಗ್ತಾರಂತ. ಅಷ್ಟು ಶಕ್ತಿ ಭಗವಂತನಿಗೆ ಫಲವನ್ನ ಅರ್ಪಣೆ ಮಾಡೋದ್ರಲ್ಲಿ ಇದೆ ಅಂತ ತಿಳಿಸ್ತಾರ. ಅದಕ್ಕೆ ನೀವು ಕೂಡ ಮುಂದಿನ ಸರಿ ಭಗವಂತನಿಗೆ ಉತ್ತಮವಾಗಿರ್ತಕ್ಕಂಥ, ಪಕ್ವವಾಗಿರ್ತಕ್ಕಂಥ, ಕಾಯಿ ಇಲ್ಲೇ ಇರ್ತಕ್ಕಂಥ ಹಣ್ಣುಗಳನ್ನು ತಂದು ಭಗವಂತನಿಗೆ ಯಾರು ಅರ್ಪಣೆ ಮಾಡ್ತೀರಿ ಅವ್ರಿಗೆ ಅವರ ಜೀವನದಲ್ಲಿ ಸುಖ, ಸೌಭಾಗ್ಯ, ಆಯುಷ್ಯ, ಸಂಪತ್ತು ಇದೆಲ್ಲ ಪ್ರಾಪ್ತಿಯಾಗಿ ಕೊನೆಗೆ ಒಂದು ದಿನ ಅವರು ಸ್ವರ್ಗ ಸುಖವನ್ನು ಅನುಭವಿಸಿ ಮುಕ್ತಿಗೆ ಹೋಗ್ತಾರಾ ಅಂತೇಳಿ ತಿಳಿಸ್ತಾರ. ಅಷ್ಟು ಶಕ್ತಿ ಈ ಫಲವನ್ನು ಅರ್ಪಣೆ ಮಾಡೋದ್ರಲ್ಲಿದೆ ಅಂತ ಹೇಳ್ತಾರೆ.